ಜಿಟಿಡಿ ಕ್ಷೇತ್ರದ ಬಳಿಕ ಸಿಎಂ ಕ್ಷೇತ್ರದಲ್ಲೂ ಕೂಡ ಕಲುಷಿತ ನೀರಿನ ಕಂಟಕ. ಕಲುಷಿತ ನೀರು ಸೇವಿಸಿ 94 ಮಂದಿ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ವಾಂತಿ ಭೇದಿಯಿಂದ ಬಳಲ್ತಾ ಇದ್ದಾರೆ 94 ಮಂದಿ. ವರುಣಾ ಕ್ಷೇತ್ರದ ತಗಡೂರು ಗ್ರಾಮದಲ್ಲಿ ಕಾಲರ ಪತ್ತೆಯಾಗಿದೆ. ಗ್ರಾಮದಲ್ಲೇ ವೈದ್ಯಕೀಯ ಸಿಬ್ಬಂದಿ ಬೀಡುಬಿಟ್ಟಿದ್ದಾರೆ. ಸ್ಥಳಕ್ಕೆ ಟಿಎಚ್ಒ ಸೇರಿದಂತೆ ಹಲವರು ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದ್ದಾರೆ. ಕಾಲರಾ ಭೀತಿ, ವಾಂತಿ ಭೇದಿಯಿಂದ 94 ಮಂದಿ ಬಳಲ್ತಾ ಇದ್ದಾರೆ. ವರುಣಾ ಕ್ಷೇತ್ರದ ತಗಡೂರು ಗ್ರಾಮದಲ್ಲಿ ಕಾಲರಾ ಪತ್ತೆಯಾಗಿರುವುದು. ವೈದ್ಯಕೀಯ ಸಿಬ್ಬಂದಿ ಕೂಡ ಗ್ರಾಮದಲ್ಲಿ ಬೀಡು ಬಿಟ್ಟು ಸ್ಥಳಕ್ಕೆ ಭೇಟಿ ಕೊಟ್ಟು ಪರಿಶೀಲನೆಯನ್ನು ನಡೆಸಿದ್ದಾರೆ. ಚಾಮುಂಡೇಶ್ವರಿ ಕ್ಷೇತ್ರದಲ್ಲೂ ಕೂಡ ಕಲುಷಿತ ನೀರು ಸೇವನೆಯ ಪರಿಣಾಮವಾಗಿ ಒಂದು ಸಾವು, ಹಲವರು ಅಸ್ವಸ್ಥಗೊಂಡಿದ್ದು. ಅದರ ಬೆನ್ನಲ್ಲೇ ಈಗ ವರುಣಾ ಕ್ಷೇತ್ರದ ತಗಡೂರು ಗ್ರಾಮದಲ್ಲೂ ಕೂಡ ಕಲುಷಿತ ನೀರು ಸೇವಿಸಿ ವಾಂತಿ ಭೇದಿಯಿಂದ 94 ಮಂದಿ ಬಳಲ್ತಾ ಇದ್ದಾರೆ. ಆಸ್ಪತ್ರೆಗೆ ದಾಖಲಾಗಿ ಚಿಕಿತ್ಸೆ ಪಡಿತಾ ಇದ್ದಾರೆ. ಒಂದು 100 ಸೀಟ್ ಗಂಟೆ ಆಗದ ಸರ್. ಹಾಸ್ಪಿಟ್ಲ್ಗೆ ಹೋಗಾರ ಎಲ್ಲ ಟ್ರೀಟ್ಮೆಂಟ್ ತಗೊಂಡ್ರ ಆಗ ಇನ್ನೂ ನೀರಿನ ವ್ಯವಸ್ಥೆ ಮಾಡಿಲ್ಲ ಸರ್ ನಮ್ಮ ತಗಡೂರಲ್ಲಿ. ಕುಡಿಯೋ ನೀರು ಈಗಲೂ ಬರ್ತಾ ಇದೆಯಾ? ಈಗಲೂ ಬರ್ತಾ ಇಲ್ಲ ಸರ್. ಈಗಲೂ ಜನ ಅಲ್ಲಿ ಇಲ್ಲಿ ಹೋಗಿ ಇಟ್ಕೊ ಬರ್ತಾವ್ರ. ಇದು ಸಿದ್ದರಾಮಯ್ಯ ನೀರೇ ಬೇರೆ ಏನು ಕೆಲಸ ಆಗಿದೆ ಆಯ್ತಾ ಇಲ್ಲ ಸರ್. ನಿಮ್ಮ ಬಡಾವಣೆಯಲ್ಲಿ ಎಷ್ಟು ಜನಕ್ಕೆ ಇದಾಗಿತ್ತು? ನಮ್ಮ ಬಡಾವಣೆಯಲ್ಲಿ ಇಲ್ಲ ಅಂದ್ರೆ ಒಂದು 50 ಸೀಟ್ ಆಗಿತ್ತು ಸರ್. ಪಂಚಾಯತಿಯಿಂದ ಏನೋ ಇದಿಲ್ಲ ಸರ್. ಕ್ಲೀನ್ ಮಾಡಿಸಿರ್ಲಿಲ್ವ ಯಜಮಾನ್ರೆ? ಕ್ಲೀನ್ ಮಾಡಿಸೋದೇ ಇಲ್ಲ ಸರ್. ಇಲ್ಲಿ ನೀರ್ದೇನು ಕ್ಲೀನ್ ಮಾಡಿಸಿ ನೀರನ್ನು ಕ್ಲೀನ್ ಮಾಡಿಸಿಲ್ಲ ಸರ್. ಅಲ್ಲಿ ಇಲ್ಲಿ ಒತ್ಕೊ ಬಂದು ಸಾಯ್ತಾವ್ರ. ಎಲ್ಲ ಕಾರ್ಲ ಬಂದ್ಬಿಟ್ಟದ ತುಂಬಾ ಜನಗಳಿಗೆ. ಹೆಣ್ಮಕ್ಳೆಲ್ಲ ಅಲ್ಲಿ ಇಲ್ಲಿ ಓಡ್ತಾರ. ನಿಮ್ಗೆ ಓಟ್ ಹಾಕಿರೋದು ನಾವು ಇನ್ನು ಬೇರೆ ಊರವರೆಲ್ಲ ಹಾಕಿದಾರೆ. ತಗಡೂರು ಗ್ರಾಮ ಅಂತ ಇವತ್ತು ಹೆಸರು ಬಂದದ. ಪರಿಹಾರ ಮಾಡಿ ಏನ ಎತ್ಲ ತಗಡೂರು ಗ್ರಾಮದಲ್ಲಿ ನೋಡೋ ಅಂದ್ಬಿಟ್ಟು ಅವ್ರು ಯಾರೋ ಬಂದು ತಿರುಗಿ ನೋಡಿದ್ರ ಏನಂತೂ ನೋಡಿಲ್ಲಪ್ಪ. ಯಾಕೆ ಇದೆಲ್ಲವೇ ಜನ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನೂ ಸಹ ವ್ಯವಸ್ಥೆ ಆಗ್ತಾ ಇಲ್ಲ, ಶುದ್ಧ ನೀರಿನ ಪೂರೈಕೆ ಆಗ್ತಿಲ್ಲ ಅಂತ. ಕಲುಷಿತ ನೀರು ಸೇವಿಸಿ 94 ಮಂದಿ ಆಸ್ಪತ್ರೆಗೆ ದಾಖಲಾಗಿರೋದು. ಜೊತೆಗೆ ಈಗ ಸ್ಥಳದಲ್ಲೇ ಟಿಎಚ್ಒ ಸೇರಿ ಹಲವರು ಭೇಟಿ ಕೊಟ್ಟು ಪರಿಶೀಲನೆ ಮಾಡ್ತಿದ್ದಾರೆ. ವೈದ್ಯಕೀಯ ಸಿಬ್ಬಂದಿ ಗ್ರಾಮದಲ್ಲೇ ಬೀಳ್ಬಿಟ್ಟಿದ್ದಾರೆ. ಯಾಕಂದ್ರೆ ಕಾಲರಾ ಪತ್ತೆಯಾಗಿರೋದು ತಗಡೂರು ಗ್ರಾಮದಲ್ಲಿ. ಜೊತೆಗೆ 94 ಮಂದಿ ಅಸ್ವಸ್ಥರಾಗಿದ್ದಾರೆ. ಇದು ಈಗ ಆತಂಕಕ್ಕೆಡೆ ಮಾಡಿಕೊಟ್ಟಿದೆ. ಕಲುಷಿತ ನೀರಿನ ಕಂಟಕ ಸಿಎಂ ಕ್ಷೇತ್ರಕ್ಕೂ ಕೂಡ ಒಕ್ಕರಿಸಿದೆ. ಈ ಸಮಸ್ಯೆಯನ್ನು ಬಗೆಹರಿಸಬೇಕಾಗಿದೆ. ಬಹಳಷ್ಟು ಮಂದಿ ಆತಂಕದಲ್ಲಿದ್ದಾರೆ. ಅಸ್ವಸ್ಥಗೊಂಡಂತವರನ್ನ ಆಸ್ಪತ್ರೆಗೆ ದಾಖಲಿಸಲಾಗಿದೆ 94 ಮಂದಿ. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಧುಸೂದನ್ ಸಂಪರ್ಕದಲ್ಲಿದ್ದಾರೆ. ಮಧು, ಜಿಟಿಡಿ ಕ್ಷೇತ್ರದಲ್ಲಾದದನ್ನ ನಾವು ನೋಡಿದ್ವಿ. ಈಗ ನೋಡ್ತಾ ಹೋದ್ರೆ ಸಿಎಂ ಕ್ಷೇತ್ರದಲ್ಲೂ ಕೂಡ ಕಲುಷಿತ ನೀರಿನ ಬಾಧೆ ಕಾಡ್ತಾ ಇರೋದನ್ನ ಗಮನಿಸ್ತಾ ಇದ್ದೀವಿ. ಯಾವಾಗಿಂದ ಈ ಸಮಸ್ಯೆ, ಈ ನೀರಿನಿಂದಲೇ ಆಗಿರುವಂತದ್ದ? ಎಲ್ರಿಗೂ ಬಂದಿರೋದು ಕಾಲರಾನ? ಏನ್ ಡೀಟೇಲ್ಸ್ ಲಭ್ಯ ಆಗ್ತಾ ಇದೆ? ಪ್ರತಿಮೆ ಏನಂತ ಹೇಳಿದ್ರೆ, ಕಳೆದ ಸುಮಾರು 7-8 ದಿನಗಳಿಂದನೂ ಕೂಡ ವರುಣಾ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ತಗಡೂರು ಏನಿದೆ, ತಗಡೂರು ಸುತ್ತಮುತ್ತ ಇಂತಹ ಒಂದು ಪ್ರಕರಣಗಳು ಜಾಸ್ತಿ ಆಗ್ತಾ ಇರ್ತಕ್ಕಂಥದ್ದು. ಆರಂಭದಲ್ಲಿ ಕಾಣಿಸ್ಕೊಂಡಂತ ವಾಂತಿ ಭೇದಿ ಏನಿತ್ತು, ವಾಂತಿ ಭೇದಿ ಹಿನ್ನೆಲೆಯಲ್ಲಿ ತಗಡೂರು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಸುಮಾರು 7ಕ್ಕೂ ಹೆಚ್ಚು ಹಳ್ಳಿಗಳಲ್ಲಿ ಯಾರು ಹುಷಾರ್ ತಪ್ತಾರೆ ಅಂತವ್ರನ್ನೆಲ್ಲರನ್ನು ಕೂಡ ಪರೀಕ್ಷೆ ಮಾಡುವಂತ ಕೆಲಸವನ್ನ ಮಾಡ್ಲಾಗ್ತಾ ಇತ್ತು. ಇದೇ ರೀತಿಯಾಗಿ ಸುಮಾರು 95ಕ್ಕೂ ಹೆಚ್ಚು ಜನರನ್ನ ಪರೀಕ್ಷೆಗೆ ಒಳಪಡ್ತಿರ್ತಕ್ಕಂಥದ್ದು. ಒಂದು ದುರಂತ ಅಂತ ಹೇಳಿದ್ರೆ, ಇದರಲ್ಲಿ 3 ಜನರಿಗೆ ಈಗಾಗಲೇ ಕೂಡ ಕಾಲರಾ ಇರ್ತಕ್ಕಂಥದ್ದು ಪತ್ತೆ ಆಗಿರ್ತಕ್ಕಂಥದ್ದು. ಈಗಾಗಲೇ 3 ದಿನಗಳಿಂದನೂ ಕೂಡ ಅವರು ಸೇರಿದಂತೆ ಗ್ರಾಮದ ಸುತ್ತಮುತ್ತ ಇರ್ತಕ್ಕಂಥ ಸಾಕಷ್ಟು ಜನರಿಗೆ ನೀರಿನಿಂದ ಉಂಟಾಗ್ತಾ ಇರ್ತಕ್ಕಂಥ ಈ ಕಾಯಿಲೆಗಳೇನಿದೆ, ಕಾಯಿಲೆಗಳಿಗೆ ಚಿಕಿತ್ಸೆಯನ್ನು ಕೊಡುವಂಥದ್ದು, ಮುನ್ನೆಚ್ಚರಿಕಾ ಕ್ರಮಗಳನ್ನ ಕೈಗೊಳ್ಳುವಂತ ಕೆಲಸವನ್ನ ಕೂಡ ಮಾಡ್ಲಾಗ್ತಾ ಇದೆ. ಒಂದು ವರುಣಾ ವಿಧಾನಸಭಾ ಕ್ಷೇತ್ರ ಸಿಎಂ ಸಿದ್ದರಾಮಯ್ಯನವರ ತವರು ಕ್ಷೇತ್ರ ಆಗಿರ್ತಕ್ಕಂಥದ್ದು. ಅಲ್ಲೇ ಕೂಡ ಈ ಒಂದು ಕಾಲರಾ ಭೀತಿ ಈಗ ಜಾಸ್ತಿ ಆಗಿರ್ತಕ್ಕಂಥದ್ದು. ಇದು ಒಂದು ಕಡೆಗಾದ್ರೆ, ಪಕ್ಕದ ಕ್ಷೇತ್ರವೇ ಆಗಿರ್ತಕ್ಕಂಥ ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರ ಏನಿದೆ, ಅಲ್ಲೂ ಕೂಡ ನೀರಿನ ಸಮಸ್ಯೆಗಳು ಉದ್ಭವ ಆಗ್ತಾ ಇರ್ತಕ್ಕಂಥದ್ದು. ಏನು ಕಡು ಬೇಸಿಗೆ, ಬೇಸಿಗೆ ಸಂದರ್ಭದಲ್ಲಿ ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆ ಗ್ರಾಮಗಳಲ್ಲಿ ಇಲ್ಲದೆ ಇರೋ ಕಾರಣಕ್ಕಾಗಿಯೇ ಕೂಡ ಜನರು ಈ ರೀತಿಯಾದ ಕಲುಷಿತ ನೀರನ್ನ, ಕುಡಿಯೋ ನೀರನ್ನ ಸಪ್ಲೈ ಮಾಡುವಂತ ನಿಟ್ಟಿನಲ್ಲಿ ಪಟ್ಟಣ ಪಂಚಾಯತಿಗಳು, ಗ್ರಾಮ ಪಂಚಾಯತಿಗಳು ನಿರ್ಲಕ್ಷ್ಯವನ್ನ ತೋರಿ ಅದರ ಹಿನ್ನೆಲೆಯಲ್ಲಿ ಕಲುಷಿತ ನೀರು ಕೂಡ ಕುಡಿದು ಈ ರೀತಿಯಾದ ಪ್ರಕರಣಗಳಾಗ್ತಾ ಇರ್ತಕ್ಕಂಥದ್ದು. ಸದ್ಯಕ್ಕೆ 3 ಜನರನ್ನ ಹೊರತುಪಡಿಸಂತೆ ಇನ್ನೆಲ್ಲರೂ ಕೂಡ ಔಟ್ ಆಫ್ ಡೇಂಜರ್ ಇರ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಬಹುದು. ಪ್ರತಿಮಾ, ಥ್ಯಾಂಕ್ ಯು ಮಧು ತಮ್ಮೆಲ್ಲ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.
ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.